ಬಾಲಿವುಡ್ನಿಂದಲೇ ಗಾಯಕ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಕನ್ನಡ ಚಿತ್ರರಂಗದಿಂದ ಬಾಲಿವುಡ್ ಗಾಯಕ ಸೋನುಗೆ ದೊಡ್ಡ ಮಟ್ಟದಲ್ಲಿ ಶಾಕ್. ನೋಡಿ, ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು. ಸೋನು ನಿಗಮ್ ಮೇಲೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರತಿಭಟನೆಗಳು ಕೂಡ ಆಗಿತ್ತು. ಕ್ಷಮೆ ಕೇಳೋವರೆಗೂ ಕೂಡ ಅಸಹಕಾರ ನೀತಿ ಅನುಸರಿಸೋದಕ್ಕೆ ಫಿಲ್ಮ್ ಚೇಂಬರ್ ನಿರ್ಧಾರ ಮಾಡಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಇವತ್ತು ಮಹತ್ವದ ತೀರ್ಮಾನ. ಮ್ಯೂಸಿಕಲ್ ನೈಟ್ಸ್ ಇರಬಹುದು ಅಥವಾ ಸಿನಿಮಾಗಳಲ್ಲಿ ಹಾಡು ಹಾಡಿಸೋದಕ್ಕೂ ಕೂಡ ನಿರ್ಬಂಧ. ಯಾರಾದ್ರೂ ಹಾಡನ್ನ ಹಾಡಿಸಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅವಲಹಳ್ಳಿ ಪೊಲೀಸರಿಂದ ಸೋನು ನಿಗಮ್ಗೆ ನೋಟಿಸ್ ಹೋಗಿದೆ. ಆ ನೋಟಿಸ್ಗೆ ಸೋನು ನಿಗಮ್ 1 ವಾರದ ಒಳಗೆ ಉತ್ತರ ಕೊಡಬೇಕು. ಬೆಂಗಳೂರು ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಬೆಂಗಳೂರಲ್ಲಿ, ಒಂದು ಇವೆಂಟ್ ನಡೀತಾ ಇತ್ತು. ಆ ಇವೆಂಟ್ ಅಲ್ಲಿ ಆ ವೇದಿಕೆಯ ಕೆಳಭಾಗದಲ್ಲಿ ಇದ್ದಂತಹ ಒಂದು 3-4 ಜನ ಕನ್ನಡ ಹಾಡು ಹಾಡಿ ಅಂತ ಹೇಳ್ತಾರೆ. ಇಷ್ಟಕ್ಕೆ ಸೋನು ನಿಗಮ್ ಈ ರೀತಿ ಹೇಳಿದ್ದಕ್ಕೇನೆ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಹೇಳಿ ಒದ್ದಟತನದಲ್ಲಿ ಮಾತನಾಡಿದ್ದು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗುತ್ತೆ. ಸೋನು ನಿಗಮ್ ವಿರುದ್ಧ ಕರವೇ ಸೇರಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಸೋನು ನಿಗಮನ್ನ ಕರೆದು ಇಲ್ಲಿ ಹಾಡನ್ನ ಹಾಡಿಸಿ ಅತಿ ಹೆಚ್ಚು ರೆಮ್ಯುನರೇಷನ್ ಕೊಟ್ಟಿರುವುದು ಕನ್ನಡದ ನಿರ್ಮಾಪಕರು, ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ಗಳು. ಅಂಥದ್ರಲ್ಲಿ ಕನ್ನಡದ ಬಗ್ಗೆ ಈ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇದೇ ರೀತಿ ಕ್ರಮ ತೆಗೆದುಕೋಬೇಕು ಸೋನು ನಿಗಮ್ ವಿರುದ್ಧ. मुझे अच्छा नहीं लगा कि वहाँ पे एक लड़का जिसकी उम्र मतलब जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग लेके कन्नड़ा कन्नड़ा। यही कारण है पहलगाम में जो हुआ है ना, यही कारण है। मुझे अच्छा नहीं लगा कि वहाँ पे एक लड़का जिसकी उम्र मतलब जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग लेके कन्नड़ा कन्नड़ा। यही कारण है पहलगाम में जो हुआ है ना, यही कारण है। मुझे अच्छा नहीं लगा कि वहाँ